ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗದ ಶಿವಾನಂದ ಮಠ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ಮಠಗಳಲ್ಲಿ ಒಂದು. ಇಂತಹ ಪ್ರಭಾವಿ ಮಠದ ಸಾವಿರಾರು ಭಕ್ತರು ಭಕ್ತಿ ಭಾವದಲ್ಲಿ ತೇಲಿ ಅಜ್ಜನ ಸ್ಮರಣೆ ಮಾಡಿದ್ರು. ರಥ ಎಳೆದು ಜಯಘೋಷ ಕೂಗಿ ಸಂಭ್ರಮಿಸಿದ್ರು. ಕೋಮು ಸೌಹಾರ್ದತೆ ಸಾರುವ ಗದುಗಿನ ಶಿವಾನಂದ ಮಠದ ಜಾತ್ರಾ ಮಹೋತ್ಸವದ ವೈಭವದ ಕುರಿತು ವಿಶೇಷವಾದಂತಹ ವರದಿ ಇಲ್ಲಿದೆ ನೋಡಿ. ಭವ್ಯ ರಥಕ್ಕೆ ಹೂಹಾರ, ತುರಾಯಿಗಳ ಅಲಂಕಾರ, ಭಕ್ತಿ ಭಾವದಲ್ಲಿ ಜನಸಾಗರ, ಮಂತ್ರ ಪಠಣಗಳ ಜೇಂಕಾರ, ಅಜ್ಜನ ಭಕ್ತರ ಮಧ್ಯೆ ಸಾಗಿದ ರಥದ ವಯ್ಯಾರ. ಹೌದು, ಮುದ್ರಣಕಾಶಿ ಗದಗ ನಗರದ ಶಿವಾನಂದ ಬ್ರಹ್ಮನ್ ಮಠದ ರಥೋತ್ಸವ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ಜಾತ್ರೆ. ಈ ವರ್ಷ ಅಪಾರ ಭಕ್ತರ ಸಮ್ಮುಖದಲ್ಲಿ ಅಜ್ಜನ ತೇರು ಅದ್ದೂರಿಯಾಗಿ ನಡೆದಿದೆ. ಒಂದು ವಾರಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ಅಡ್ಡ ಪಲ್ಲಕ್ಕಿ ಉತ್ಸವ ಹಾಗೂ ರಥೋತ್ಸವ ಮುಖ್ಯ ಆಕರ್ಷಣೀಯವಾಗಿತ್ತು. ಅಡ್ಡ ಪಲ್ಲಕ್ಕಿಯಲ್ಲಿ ಈ ಬಾರಿ ಮಠದ ಹಿರಿಯ ಶ್ರೀಗಳಾದ ಜಗದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮಿಗಳು ಆಸೀನರಾದರು. ನಂತರ ರಥದಲ್ಲೂ ಶ್ರೀಗಳು ಕಂಗೊಳಿಸಿದ್ರು. ಶ್ರೀಗಳಿಗೆ ಹಿರಿಯ ಕಿರಿಯ ಅನೇಕ ಸ್ವಾಮಿಗಳು ಸಾಥ್ ನೀಡಿದ್ರು. ಈ ಜಾತ್ರೆ ಸರ್ವಧರ್ಮಗಳ ಸಮನ್ವಯದ ಜಾತ್ರೆ. ನಮ್ಮ ಈ ಶಿವಾನಂದ ಮಠದ ಜಾತ್ರೆಯಲ್ಲಿ ಜಾತಿ, ಕುಲ, ಗೋತ್ರ ಯಾವೂ ಕೂಡ ಇಲ್ಲದೇ ಸರ್ವ ಸಮಾನತೆಯನ್ನು ಸಾರಬೇಕಂತ ಬಸವಣ್ಣನವರ ಒಂದು ಪಂಕ್ತಿಯನ್ನು ನಾವು ಅಳವಡಿಸ್ತಾ ಇದ್ದೇವೆ. ಅದಕ್ಕಾಗಿ ಇವನಾರವ 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 ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅನ್ನುವಂಥ ರೀತಿಯಲ್ಲಿ ಸರ್ವ ಜಾತಿಯರು ಸರ್ವ ಗ್ರಾಮಗಳಿಂದ ಬಂದು ಸ್ವತಃ ತಾವೇ ನಿಂತು ಒಗ್ಗಟ್ಟಿನಿಂದ ಈ ಜಾತ್ರೆಯನ್ನು ಈ ವರ್ಷ ಮಾಡ್ತಾ ಇದ್ದಾರೆ. ಮತ್ತು ಹೋದ ವರ್ಷಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಳ್ಳಿ ಜನರು ಈ ಜಾತ್ರೆಯಲ್ಲಿ ಭಾಗವಹಿಸಿದವರನ್ನು ನೋಡಿದರೆ ಮತ್ತು ಧನಧಾನ್ಯಗಳನ್ನು ದಾನ ರೂಪವಾಗಿ ಅರ್ಪಿಸುವವರನ್ನು ನೋಡಿದರೆ ಭಕ್ತರ ಮನಸ್ಸಿನಲ್ಲಿ ಶಿವಾನಂದರ ಒಂದು ಬಗ್ಗೆ ಅಪಾರವಾದಂಥ ಭಕ್ತಿ ಶ್ರದ್ಧೆ ಇರೋದನ್ನು ನಾವು ಕಾಣಬಹುದು. ಈ ಬಾರಿಯ 106ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಭಜನೆ, ಜಗ್ಗಲಗಿ ಸೇರಿದಂತೆ ಅನೇಕ ವಾದ್ಯ ತಂಡಗಳು ಮೆರವಣಿಗೆಯಲ್ಲಿ ಮೆರುಗು ನೀಡುವಂತಿದ್ವು. 3 ದಿನ ಸದ್ಧರ್ಮ ಪರಿಷತ್, ಮಹಾಶಿವರಾತ್ರಿ, ಅಡ್ಡಪಲ್ಲಕ್ಕಿ ಉತ್ಸವದ ಜೊತೆ ಅದ್ದೂರಿ ಮಹಾರಥೋತ್ಸವ ನಡೆದಿದೆ. ಈ ಮಠದ ಜಾತ್ರೆಗೆ ಗದಗ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಜಿಲ್ಲೆ ಹಾಗೂ ಹೊರ ರಾಜ್ಯದಿಂದಲೂ ಅಪಾರ ಭಕ್ತರು ಬರ್ತಾರೆ. ಸರ್ವ ಜನಾಂಗದ ಜಾತ್ರೆಯಲ್ಲಿ ಭಾವೈಕ್ಯತೆಯ ಮಂತ್ರ ಜಪಿಸಲಾಗಿದೆ. ನಾವೆಲ್ಲರೂ ಒಂದು ಅನ್ನೋ ಧರ್ಮದ ಸಾರವನ್ನ ಜನರಿಗೆ ತಿಳಿ ಹೇಳಿದೆ. ಈ 106ನೇ ಶಿವಾನಂದನ ಮಠದ ಜಾತ್ರೆ ಯಶಸ್ವಿಯಾಗಿ ಜರುಗುತ್ತಿದೆ ಮತ್ತು ಮಾರ್ಕೆಟ್ನಲ್ಲಿ ಮತ್ತು ಬೀದಿ ಬೀದಿಗಳಲ್ಲಿ ನಮ್ಮ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಹಾದು ಬಂದು ತೇರು ಎಳೆಯುವ ಕಾರ್ಯಕ್ರಮ ನಡೆಯುತ್ತಿದೆ. ಮತ್ತು ಈ ಮಠಕ್ಕೆ ಸಾಕಷ್ಟು ಭಕ್ತರು ಅಂತರ ಜಿಲ್ಲೆಯಿಂದ ಎಲ್ಲ ಕಡೆಯಿಂದನೂ ಬರುತ್ತಿದ್ದಾರೆ. ಸಾಕಷ್ಟು ಶಾಖಾ ಮಠಗಳು ಇವೆ ನಮ್ಮ. ಆದ್ದರಿಂದ ಈ ಜಾತ್ರೆ ಅದ್ಭುತವಾಗಿ ನಡೆಯುತ್ತಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ನಾವು ಈಗ 13 ಮತ್ತು 14 ಇಲ್ಲಿ 15 ಸದ್ಧರ್ಮ ಕಾರ್ಯಕ್ರಮ ಇತ್ತು ಮತ್ತು ಆರೋಗ್ಯ ತಪಾಸಣೆ ಮಾಡಿದ್ವಿ 2 ದಿವಸ. ಮತ್ತು ಇನ್ನು ಸಾಕಷ್ಟು ನಿನ್ನೆ ಶಿವರಾತ್ರಿ ಜಾಗರಣ ಕಾರ್ಯಕ್ರಮವನ್ನು ಬೆಳಗಿನ ತನಕ ನಾವು ನಡೆಸಿ ಯಶಸ್ವಿಗೊಳಿಸಿದ್ವಿ. ಆದ್ದರಿಂದ ಪ್ರಸಾದ 3 ದಿವಸ ಕಾಯಂ ಇರ್ತೈತಿ. ಭಾಳ ಮೂಲ ಶಿವಾನಂದ ಅಜ್ಜವರು ಮತ್ತು ಹುಬ್ಬಳ್ಳಿ ಸಿದ್ಧಾರೂಢರು ಏನು ಅದ್ವೈತ ಸಿದ್ಧಾಂತದ ಆ ತತ್ವದ ಮಠ ಇದು. ಇನ್ನು ಜಾತ್ರೆ ಅಂದ್ರೆ ಹೇಗಿರಬೇಕು? ಈ ಜಾತ್ರೆ ತುಂಬಾನೇ ಖುಷಿ ತಂದಿದೆ. ಅನೇಕ ಕಡೆಗಳಲ್ಲಿ ಇಂತಹ ವಿಭಿನ್ನ ಹಾಗೂ ವಿಶಿಷ್ಟವಾದ ಜಾತ್ರೆ ನಡೀಬೇಕು, ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾವೈಕ್ಯತೆಯ ಸಾರವನ್ನ ಜಾತ್ರೆಯ ಮೂಲಕ ಸಾರಲಾಗಿದೆ. ಜಾತ್ರೆಗಳು ಅಂದ್ರೆ ಮೋಜು ಮಸ್ತಿ ಆಗದೆ ಇಂತಹ ಸಂಪನ್ಮೂಲಗಳ ಸಂಪದ್ಭರಿತ ಆಚರಣೆ ಆಗಲಿ ಅನ್ನೋದು ಎಲ್ಲರ ಆಶಯ. ಕ್ಯಾಮರಾಮನ್ ವಿಜಯ್ ಕಾಗನೂರು ಮಠ್ ಜೊತೆ ಫಾರೂಕ್ ಮಕಂದಾರ್, ಜಿ ಕನ್ನಡ ನ್ಯೂಸ್, ಗದಗ.